ಕಲ್ಲುಗಳ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ನಮಗೆ ಅದರಲ್ಲಿ ಸ್ವಲ್ಪ ತುಂಬಾನೇ ಸಮಾಧಾನ ಇದೆ. ಯಾವ ತರ ಹೇಳಿದ್ರು ಅದೇ ತರನೇ ಹಾಕಿದ್ದಾರೆ. 8 ಅಡಿ ಫೋಲ್ಗೆ ನೋಡಿ ನಾವು 2 ಅಡಿ ಡೀಪ್ ಹೊಡೆದಿದ್ದೀವಿ. ಇನ್ನು 6 ಅಡಿ ಮೇಲಿದೆ. ಮತ್ತೆ 6 ಅಡಿಗೆ ಡಿಸ್ಟೆನ್ಸ್ಗೆ ಒಂದು ಫೋಲ್ ಹಾಕೋಬೇಕು ಸರ್. 6 ಅಡಿ ಡಿಸ್ಟೆನ್ಸ್ ಒಂದು ಫೋಲ್ ಹಾಕೊಂಡ್ರೆ ತುಂಬಾ ಟೈಟ್ ಆಗಿ ಬರುತ್ತೆ. ಫೆನ್ಸಿಂಗ್ ಮಾಡಿಸಿದ್ಮೇಲೆ ಅದರದ್ದು ಲುಕ್ಕೇ ಚೇಂಜ್ ಆಗಿದೆ. ಕರೆಕ್ಟ್ ಆಗಿ ಬೌಂಡ್ರಿ ಎಷ್ಟಿದೆ ಇವಾಗ ಅಂತ ಅಂದ್ಬಿಟ್ಟು ಕ್ಲಿಯರ್ ಆಗಿ ಗೊತ್ತಾಗ್ತದೆ. ಅದೊಂದು ಬಿಗ್ ಅಡ್ವಾಂಟೇಜ್. 8 ಫೋಲ್ಸ್ಗೆ 2 ಸಪೋರ್ಟಿಂಗ್ ಫೋಲ್ ಹಾಕೋಬೇಕು, ನೀಟಾಗಿ ಬರುತ್ತೆ. ಈಗ ಆಡಿರ್ಬೋದು, ಹಸುಗಳು ಏನೇ ಇದ್ರು ಏನು ಒಳಗಡೆ ಬರಕ್ ಆಗೋದಿಲ್ಲ. ಈಗ ಮೇನ್ ಅಡ್ವಾಂಟೇಜ್ ಅದು. ಇನ್ನೊಂದು ಅಡ್ವಾಂಟೇಜ್, ಒನ್ ಟೈಮ್ ಇವೆಲ್ಲ ಇನ್ವೆಸ್ಟ್ ಮಾಡೋಂಥದ್ದು ಪದೇ ಪದೇ ಮಾಡೋಕ್ಕಾಗಲ್ಲ. ರೈತರಿಗೆ ತುಂಬ ಅನುಕೂಲ ಆಗ್ಬೇಕಂದ್ರೆ ಟಾಟಾದೇ ಜಾಸ್ತಿ ಯೂಸ್ ಮಾಡಬೇಕು. ಸರ್ ನಮಸ್ತೆ, ನಮ್ಮ ಹೆಸರು ಶ್ರೀನಿವಾಸ್ ಅಂತೇಳಿ. ನಾವು SH ಫೆನ್ಸಿಂಗ್ ವರ್ಕ್ ಅಂತ ಫೆನ್ಸಿಂಗ್ ವರ್ಕ್ ಮಾಡ್ತಾ ಇದ್ದೀವಿ. ನಾವು ಸುಮಾರು ಆವಾಗಲೇ ಒಂದು 10 ವರ್ಷದಿಂದ ಈ ಫೆನ್ಸಿಂಗ್ ವರ್ಕ್ ಮಾಡ್ತಾ ಇದ್ದೀವಿ. ನೀವು ನೋಡ್ತಿರ್ಬೋದು 8 ಅಡಿ ಫೋಲ್ಗೆ ನೋಡಿ ನಾವು 2 ಅಡಿ ಡೀಪ್ ಹೊಡೆದಿದ್ದೀವಿ. ಇನ್ನು 6 ಅಡಿ ಮೇಲಿದೆ. ಮತ್ತು 6 ಅಡಿಗೆ ಡಿಸ್ಟೆನ್ಸ್ಗೆ ಒಂದು ಫೋಲ್ ಹಾಕೋಬೇಕು ಸರ್. 6 ಅಡಿ ಡಿಸ್ಟೆನ್ಸ್ಗೆ ಒಂದು ಫೋಲ್ ಹಾಕೊಂಡ್ರೆ ತುಂಬ ಟೈಟಾಗಿ ಬರುತ್ತೆ. ಯಾವುದೇ ಕಾರಣಕ್ಕೂ ಲೂಸ್ ಆಗಲ್ಲ, ಮೆಟೀರಿಯಲ್ ಲೂಸ್ ಆಗಲ್ಲ. ಮತ್ತು ಸಪೋರ್ಟಿಂಗ್ ಫೋಲ್ ಅಂತ ಹಾಕ್ತೀವಿ. ಎವರಿ ಕಂಪಲ್ಸರಿ 8 ಫೋಲ್ಸ್ಗೆ 2 ಸಪೋರ್ಟಿಂಗ್ ಫೋಲ್ ಹಾಕೋಬೇಕು, ನೀಟಾಗಿ ಬರುತ್ತೆ. ಸಪೋರ್ಟಿಂಗ್ ಫೋಲ್ ಹಾಕೊಂಡ್ರೆ ಕಲ್ಲುಗಳೆಲ್ಲ ನೀಟಾಗಿರುತ್ತೆ. ಶೇಕ್ ಆಗುವಂಥದ್ದು ಮತ್ತೊಂದಾಗಲಿ ಮಳೆ ಗಿಳೆ ಬಂದಾಗ ಲೂಸ್ ಆಗೋದು ಅದು ಯಾವುದೇ ಥರಕ್ಕೂ ಆ ಥರ ಅಂತೂ ಆಗಲ್ಲ ಸರ್ ಇದು. ಮತ್ತು ಮೆಟೀರಿಯಲ್ ಅಷ್ಟೇ, ನಾವೆಲ್ಲ ಹಾಕೋದೆಲ್ಲ ಟಾಟಾ ಮೆಟೀರಿಯಲ್ ಹಾಕೋದು. ಟಾಟಾ ಬಿಟ್ಟರೆ ಬೇರೆದು ಹಾಕಲ್ಲ. ಕಡಿಮೆದು ಹಾಕಿ ಅಂತ ಹೇಳ್ತಾರೆ, ಬಟ್ ಕಡಿಮೆದು ಹಾಕೋದ್ರೆ ಏನಾಗುತ್ತೆ ಅಂದರೆ ಒನ್ ಟೈಮ್ ಇವೆಲ್ಲ ಇನ್ವೆಸ್ಟ್ ಮಾಡೋವಂಥದ್ದು ಪದೇ ಪದೇ ಮಾಡೋಕ್ಕಾಗಲ್ಲ. ರೈತರಿಗೆ ತುಂಬ ಅನುಕೂಲ ಆಗಬೇಕಂದ್ರೆ ಟಾಟಾದೇ ಜಾಸ್ತಿ ಯೂಸ್ ಮಾಡಬೇಕು. ಕಡಿಮೆ ತೊಗೊಂಡಾಗ ಒಂದು 3 ವರ್ಷ 4 ವರ್ಷ ಬರುತ್ತೆ, ತುಕ್ಕಿಡುತ್ತೆ, ರೆಸ್ಟ್ ಹಿಡಿಯುತ್ತೆ, ದೀರ್ಘಕಾಲ ಯಾವುದೇ ಕಾರಣಕ್ಕೂ ಬಾಳಿಕೆ ಬರಲ್ಲ. ಬಟ್ ಟಾಟಾ ಅಂತ ಹಾಕೊಂಡಾಗ ನಿಮ್ಮ ಲೈಫ್ ಟೈಮ್ ಬಂದರೆ ಒಂದು 30-40 ವರ್ಷ ಗಂಟು ಮೆಟೀರಿಯಲ್ ಯಾವುದೇ ಥರ ಡ್ಯಾಮೇಜ್ ಆಗಲ್ಲ. ಬಟ್ ಇದಕ್ಕೆಲ್ಲ ಗ್ಯಾರಂಟಿ ಇರುತ್ತೆ ನಿಮಗೆ. ಗ್ಯಾರಂಟಿ ವಾರಂಟಿ ಎರಡೂ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ ಮೆಟೀರಿಯಲ್ ಹೇಳ್ಬೇಕಂತ ಹೇಳಿದ್ರೆ. ಮತ್ತು ಇದು ವರ್ಕು ನೋಡ್ಬೋದು ಯಾವ ಥರ ನೀಟಾಗಿ ಬಂದಿದೆ ಅಂತ ನೋಡ್ಬೋದು ನೀವು. ವರ್ಕು ಎಲ್ಲ 8 ಅಡಿ ಫೋಲ್ ಹಾಕಿದ್ದೀವಿ, 6 ಅಡಿ ಜಾಲ್ರಿ ಹಾಕಿದ್ದೀವಿ, 4 ಲೈನ್ ಮುಳ್ತಂತಿ ಹಾಕ್ತಾಯಿದ್ದೀವಿ. ಇದಕ್ಕೆ ವರ್ಕು ನೋಡ್ಬೋದು ಎಲ್ಲ ಆ ಕಡೆಯಿಂದ ವರ್ಕ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬೆಸ್ಸೆಲ್ಲ ನೀಟಾಗೆಲ್ಲ ಟೈಟಾಗಿ ಮಾಡ್ತಾಯಿದ್ದೀವಿ. ಖುದ್ದು ನಿಂತ್ಕೊಂಡು ನಾವೇ ಕೆಲಸ ಮಾಡಿಸೋವಂಥದ್ದು. ಲೇಬರ್ಸ್ ಬಿಟ್ಬಿಟ್ಟಿದ್ದೆ, ಕೆಲಸದವ್ರು ಬಿಟ್ಬಿಟ್ಟು ನಾವು ಅಲ್ಲಿ ಹೋಗಲ್ಲ, ನಾವೇ ನಿಂತ್ಕೊಂಡು ಕೆಲಸ ಮಾಡಿಸ್ತೀವಿ. ಯಾವ್ದಾರ ಏರುಪೇರು ಇದ್ದರೆ, ಸಣ್ಣ ಪುಟ್ಟ ಕೆಲಸ ಇದ್ದರೆ ನಾವೇ ನಿಂತ್ಕೊಂಡು ಅದೆಲ್ಲ ರೆಡಿ ಮಾಡಿಸೋವಂಥದ್ದನ್ನ ಮಾಡ್ತೀವಿ ನಾವು ಈ ಫೆನ್ಸಿಂಗ್ ವರ್ಕಲ್ಲಿ. ಮತ್ತು ಈ ಬೌಂಡ್ರಿ ನೋಡ್ಬೋದು ನೀವು. ಬೌಂಡ್ರಿ ಬಂದಿದ್ದು 2 ಎಕರೆ ಇದೆ. ಓನರ್ ಇಲ್ಲಾಂದ್ರೂ ಒಂದ್ಸಲ ನಮ್ಮ ಲೊಕೇಶನ್ ತೋರಿಸಿದ್ರು ನಾವೇ ನಿಂತ್ಕೊಂಡು ಅವ್ರ ಮೊಬೈಲಲ್ಲೇ ನಮಗೆಲ್ಲ ಗೈಡೆನ್ಸ್ ಮಾಡಿದ್ರೂ ಅದು ನೋಡ್ಕೊಂಡು ನೀಟಾಗಿ ವರ್ಕ್ ಮಾಡಿಕೊಟ್ಟಿದ್ದೀವಿ. ತುಂಬ ಚೆನ್ನಾಗಿ ಬಂದಿದೆ ಸರ್ ವರ್ಕ್ ಅಂತಿದ್ದು ಸರ್. ಮತ್ತು ಇದು 8 ಅಡಿ ಫೋಲು. 8 ಅಡಿ ಫೋಲ್ಗೆ ನೋಡಿ ನಾವು 2 ಅಡಿ ಡೀಪ್ ಹೊಡೆದಿದ್ದೀವಿ. ಇನ್ನು 6 ಅಡಿ ಮೇಲಿದೆ. ಮತ್ತು 6 ಅಡಿಗೆ ಡಿಸ್ಟೆನ್ಸ್ಗೆ ಒಂದು ಫೋಲ್ ಹಾಕೋಬೇಕು ಸರ್. 6 ಅಡಿ ಡಿಸ್ಟೆನ್ಸ್ಗೆ ಒಂದು ಫೋಲ್ ಹಾಕೊಂಡ್ರೆ ತುಂಬ ಟೈಟಾಗಿ ಬರುತ್ತೆ. ಯಾವುದೇ ಕಾರಣಕ್ಕೂ ಲೂಸ್ ಆಗಲ್ಲ, ಮೆಟೀರಿಯಲ್ ಲೂಸ್ ಆಗಲ್ಲ. ಮತ್ತು ಸಪೋರ್ಟಿಂಗ್ ಫೋಲ್ ಅಂತ ಹಾಕ್ತೀವಿ. ಎವರಿ ಕಂಪಲ್ಸರಿ 8 ಫೋಲ್ಸ್ಗೆ 2 ಸಪೋರ್ಟಿಂಗ್ ಫೋಲ್ ಹಾಕೋಬೇಕು, ನೀಟಾಗಿ ಬರುತ್ತೆ. ಸಪೋರ್ಟಿಂಗ್ ಫೋಲ್ ಹಾಕೊಂಡ್ರೆ ಕಲ್ಲುಗಳೆಲ್ಲ ನೀಟಾಗಿರುತ್ತೆ. ಶೇಕ್ ಆಗುವಂಥದ್ದು ಮತ್ತೊಂದಾಗಲಿ ಮಳೆ ಗಿಳೆ ಬಂದಾಗ ಲೂಸ್ ಆಗೋದು ಅದು ಯಾವುದೇ ಥರಕ್ಕೂ ಆ ಥರ ಅಂತೂ ಆಗಲ್ಲ ಸರ್ ಇದು. ನಿಮಗೆ ಬೇಕಾದ್ರೆ 7 ಅಡಿ ಫೋಲ್ ಸಿಗುತ್ತೆ, 6 ಅಡಿ ಫೋಲ್ ಸಿಗುತ್ತೆ, 9 ಅಡಿ ಫೋಲ್ ಸಿಗುತ್ತೆ. ನಿಮಗೆ ಮೆಶ್ ಬೇಡ ಅಂತ ಹೇಳಿದ್ರೆ ಈ ಥರ ಬಾರ್ಬೆಡ್ ಏರು ಬರುತ್ತೆ. ನಿಮ್ಗೆ ಬೇಕಾದ್ರೆ ಬಾರ್ಬೆಡ್ ಏರು ಬೇಕಾದ್ರೆ ಇನ್ಸ್ಟಾಲೇಷನ್ ಮಾಡ್ಕೊಡ್ತೀವಿ ನಾವು. ಬೇಕಂದ್ರೆ ನೀವು ಬಾರ್ಬೆಡ್ ಏರು ಬೇಕಾದ್ರೆ ಹಾಕ್ಸ್ಕೊಬೋದು. ಇನ್ನು ಇದಕ್ಕಿಂತ ಸ್ವಲ್ಪ ಬಜೆಟು ನಿಮ್ಗೆ ಕಮ್ಮಿ ಬರುತ್ತೆ. ನಿಮ್ಮ ಕಡಿಮೆ ಬಜೆಟ್ ಇದೆ ಅಂತ ಹೇಳಿದ್ರೆ ನಿಮ್ಗೆ ಏನು ಬಜೆಟ್ ಐತೆ ರೈತರಿಗೆ ಅಷ್ಟರಲ್ಲೇ ಮಾಡ್ಕೊಡ್ತೀವಿ. ಫೆನ್ಸಿಂಗ್ ಯಾಕೆ ಮಾಡಿಸ್ಬೇಕಂದ್ರೆ ಮುಖ್ಯವಾಗಿ ಇವಾಗೆಲ್ಲ ನೀವು ನೋಡ್ತಾ ಇರ್ಬೋದು, ಅಕ್ಕಪಕ್ಕ ಬರೀ 1 ಅಡಿ 2 ಅಡಿಗೆಲ್ಲ ವರ್ಷಾನುಗಟ್ಟಲೆ ವ್ಯಾಜ್ಯ, ಕೋರ್ಟು, ಕಚೇರಿ ಅಂತ ತಲೀತಾ ಇರ್ತಾರೆ. ರೈತರಿಗೆ ಮುಖ್ಯವಾಗಿ ಫೆನ್ಸಿಂಗ್ ಅಂತ ಮಾಡಿಸ್ಕೊಬಿಟ್ರೆ ಅವ್ರ ತಲೆಮಾರ್ಗಂಟು ಚೇಂಜ್ ಮಾಡೋಕ್ಕಾಗಲ್ಲ. ಯಾವಾಗ ಇದೇ ಇರುತ್ತೆ ನಮಗೆ. ನೆಕ್ಸ್ಟ್ ನಿಮಗೆ ಕೋರ್ಟು ಕಚೇರಿ ಅನ್ನೋದೆಲ್ಲ ತಪ್ಪುತ್ತೆ. ಮುಖ್ಯವಾಗಿ ರೈತರೆಲ್ಲ ಫೆನ್ಸಿಂಗ್ ಮಾಡ್ಕೊಂಡ್ರೆ ಬೆಳೆ ಏನು ಬೇಕಾದ್ರೂ ಇದರಲ್ಲಿ ಹಾಕೊಂಡಿರ್ಬೋದು. ಸೇಫ್ಟಿಂದ ಇರುತ್ತೆ ನಿಮಗೆ. ಬೇಕಾದ್ರೆ ನೀವು ಒಂದು ಮನೆ ಮಾಡ್ಕೊಂಡು ಒಂದು ಕ್ಯಾಮ್ರಾ ಹಾಕ್ಸ್ಕೊಬಿಟ್ರೆ ತುಂಬ ಸೇಫ್ಟಿ ಇರುತ್ತೆ. ಹಾಗಾಗಿ ಫೆನ್ಸಿಂಗ್ ಮಾಡಿಸ್ಕೊಂಡ್ರೆ ತುಂಬ ಅನುಕೂಲ ಆಗುತ್ತೆ ಸರ್ ರೈತರುಗಳಿಗೆ. ಹಲೋ, ನನ್ನ ಹೆಸರು ನವೀನ್. ಇಲ್ಲಿ ನಿಡ್ಸಾಲೆ ಅಂತ ನಮ್ಮ ಊರು ಬರೋದು. ನಿಡ್ಸಾಲೆಯಲ್ಲಿರೋದು ನಮ್ಮ ಊರು. ಹೆಚ್ಚು ಕಮ್ಮಿ 1.25 ಎಕರೆ ಜಾಗ ಇದೆ ನಮ್ಮದು. ಸೊ ಸೇಫ್ಟಿಗೋಸ್ಕರ ಬೇಸಿಕ್ಲಿ ಏನಾದ್ರು ಬೆಳೆ ಬೆಳೆದ್ವಿ ಅಂತಂದರೆ ಹಸುಗಳಿರ್ಬೋದು ಅಥವಾ ಆಡುಕರು ಏನು ಬಂದು ಇದು ಮಾಡಬಾರ್ದು ಅನ್ನೋ ಮೇಯ್ನ್ ಪರ್ಪಸ್. ಅದೊಂದು ರೀಸನ್ಗೋಸ್ಕರ ಫೆನ್ಸಿಂಗ್ ಮಾಡಿಸ್ತಾ ಇದ್ದೀವಿ. ಬ್ರ್ಯಾಂಡೆಡ್ ಇದೆ, ಹಾಕಿಸ್ದೆ, ಯಾವುದಲ್ಲೂ ಕಾಂಪ್ರಮೈಸ್ ಮಾಡ್ಕೊಳ್ಳಿಲ್ಲ. ಅದ್ರ ಪ್ರಕಾರನೇ ಕೆಲಸ ನೀಟಾಗಿ ಮಾಡಿದ್ದಾರೆ. ತುಂಬ ಖುಷಿ ಆಗ್ತಿದೆ. ಚೆನ್ನಾಗಿ ಬಂದಿದೆ ಕೆಲಸ ಇಲ್ಲಿವರೆಗೂ. ಇನ್ನೊಂದು ಸ್ವಲ್ಪ ಆಲ್ಮೋಸ್ಟ್ 90% ಕೆಲಸ ಮುಗಿದಿದೆ. ಒಂದು 10% ತಂತಿಗಿಂತ ಎಲ್ಲ ಇದಕ್ಕೆ ಹಾಕಿ ಮಾಡಿದ್ರು ಅಂತಂದರೆ ಮುಗಿಯುತ್ತೆ. ಚೆನ್ನಾಗಿ ಬಂದಿದೆ. ಈಗ ಒಂಥರ ಜಾಗ ಫೆನ್ಸಿಂಗ್ ಮಾಡಿಸಿದ್ಮೇಲೆ ಅದರದ್ದು ಲುಕ್ಕೇ ಚೇಂಜ್ ಆಗಿದೆ. ಅದೊಂದು ಖುಷಿ. ಒಂದು ಮತ್ತು ನಮಗೆ ಕರೆಕ್ಟಾಗಿ ಬೌಂಡ್ರಿ ಎಷ್ಟಿದೆ ಇವಾಗ ಅಂತ ಅಂದ್ಬಿಟ್ಟು ಕ್ಲಿಯರಾಗಿ ಗೊತ್ತಾಗ್ತದೆ. ಅದೊಂದು ಬಿಗ್ ಅಡ್ವಾಂಟೇಜ್. ಸೊ ನಾವು ಬೇರೆಯವ್ರ ಜಾಗಕ್ಕೆ ಹೋಗೋದಾಗಲಿ, ಬೇರೆಯವ್ರು ನಮ್ಮ ಜಾಗಕ್ಕೆ ಬರೋದಾಗಲಿ ಆ ಥರದ್ದು ಒಂದು ಏನೂ ನಡೆಯೋದಿಲ್ಲ ಈಗ ಆಗಿರೋ ಇದರಿಂದ. ಮತ್ತು ನಮ್ಮ ಜಾಗದಲ್ಲಿ ನಾವೇನಾದರೂ ನೀಟಾಗಿ ಬೆಳ್ಕೊಳ್ಬೋದು. ಯಾರು ಬರೋ ಅಂಥ ಇದು ಇರೋದಿಲ್ಲ. ಸೇಫ್ಟಿ ಒಂದು ಕ್ಲೀನಾಗಿ ಆಗಿದೆ. ಅದು ಮೇಯ್ನ್ ಅಡ್ವಾಂಟೇಜು. ಚೆನ್ನಾಗಿ ಬಂದಿದೆ ಕೆಲಸ ಇಲ್ಲಿವರೆಗೂ. ಖುಷಿ ಇದೆ ನಮಗೆ. ಚೈನ್ ಲಿಂಕ್ ಅಷ್ಟು ನಮಗೆ ಇದ್ರ ಬಗ್ಗೆ ತಿಳುವಳಿಕೆ ಇಲ್ಲ. ಬಟ್ ಎಲ್ಲರೂ ಇದನ್ನೇ ಹಾಕಿಸ್ಕೊಳ್ತಿದ್ದಾರೆ. ಹಾಗಾಗಿ ಎಲ್ಲರೂ ಮಾಡ್ತಿದ್ದಾರೆ ಅಂತ ಅಂದಾಗ ಇದು ಒಳ್ಳೆ ಇದು ಇನ್ನೊಂದು ನೋಡಿದ್ವಿ ನಾವು. ಅದು ಫೈಬರ್ ಇದ್ರದ್ದು. ಅದನ್ನು ಹಾಕ್ಸೋಣ ಅಂತ ಅಂದ್ಕೊಂಡ್ವಿ ಫಸ್ಟು. ಅದು ಸ್ವಲ್ಪ ಕಾಸ್ಟ್ ಜಾಸ್ತಿ ಇತ್ತು. ಬಟ್ ಅದು ಇದಕ್ಕಿಂತ ಫ್ಲೆಕ್ಸಿಬಲ್ ಅಂತ ಅಂದ್ಕೊಂಡ್ವಿ. ಬಟ್ ಏನಾಯಿತು ಅಂತಂದೇನು ಅದನ್ನ ಏನಕ್ಕೆ ಹೋಗಲಿಲ್ಲ ಅಂತಂದರೆ
ಅದು ಫೈರ್ ಬೆಂಕಿ ಗಿಂಕಿ ಏನಾದ್ರು ಆಯಿತು ಅಂತಂದರೆ ಅದು ಸುಟ್ಟೋಗೋ ಪಾಸಿಬಿಲಿಟಿ ಇರುತ್ತೆ ಅಂತ ಗೊತ್ತಾಯಿತು. ಸೊ ಹಾಗಾಗಿ ಅದು ಬೇಡ, ಇದಾದರೆ ಬೆಂಕಿ ಬಂದ್ರು ಅಂದರೆ ಹೆಂಗೆ ಏನು ಹೇಳಕ್ಕೆ ಬರೋದಿಲ್ಲ. ಹಾಗಾಗಿ ಇದನ್ನೇ ಆಪ್ಟ್ ಮಾಡಿದ್ವಿ. ಟಾಟಾ ಕಂಬಿನೇ ಇರಲಿ, ಅದಾದರೆ ಬ್ರ್ಯಾಂಡೆಡ್, ಕ್ವಾಲಿಟಿ ವೈಸ್ ಕಾಂಪ್ರಮೈಸ್ ಇರೋದಿಲ್ಲ ಅಂತ ಹೇಳಿ ಅದಕ್ಕೋಸ್ಕರ ಟಾಟಾ ಕಂಬಿನೇ ಹಾಕ್ಸಿದ್ದು.